ಹೇಳ್ತಾ ಇದ್ದೆ ನಮ್ಮ ಬೆಂಗಳೂರಿನಲ್ಲಿ ಸಮಸ್ಯೆಗಳು ಒಂದೆರಡಲ್ಲ. ಒಂದು ಕಡೆ ಯಾವಾಗ ಮೇಲ್ಗಡೆಯಿಂದ ಕೊಂಬೆಗಳು ಮರಗಳು ಬೀಳುತ್ತೆ ಹೇಳಕ್ ಬರಲ್ಲ. ಜೊತೆಗೆ ಮರ ಬಿದ್ದು ಬಿಡುತ್ತೆ ಅಂತ ಮೇಲ್ ನೋಡ್ಕೊಂಡು ಹೋಗ್ತಾ ಇದ್ರೆ ಕೆಳಗಡೆ ಗುಂಡಿ ಇರುತ್ತೆ, ಗುಂಡಿಯಿಂದ ಬೀಳಬೇಕಾಗತ್ತೆ. ಇದರ ನಡುವೆಗೆ ನೋಡಿ BMTC ಇಂದ ಸಾವು ನೋವುಗಳು ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾರಣಗಳೇನು ಹೀಗನ್ನುವಂಥ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ಅದರಲ್ಲಿ ಸುಮಾರು ಕಾರಣಗಳಿದ್ದಾವೆ. ಒಂದು, ಡ್ರೈವರ್ನ ಓವರ್ ಟೈಮ್ ಮಾಡಿಸ್ತಾರೆ ಅಂತ ಹೇಳಿ, ಜೊತೆಗೆ ಅಜಾಗ್ರತೆ ಚಾಲನೆ ಮಾಡ್ತಾರೆ ಚಾಲಕರು ಅಂತ, ಮೊಬೈಲ್ ಫೋನ್ ಇಟ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ ಅಂತ. ಈ ಎಲ್ಲ ಕಾರಣಗಳಿಂದ ನಾನಾ ರೀತಿಯ ಕಾರಣಗಳಿದ್ದಾವೆ ಆಕ್ಸಿಡೆಂಟ್ಗೆ. ಏನಾಗಾದ್ರೆ BMTC ಚಾಲಕರು ಮಾತ್ರ ಕಾರಣನ ಆಕ್ಸಿಡೆಂಟ್ಗೆ? ಸರ್ಕಾರದ್ದೇನೂ ಇಲ್ವಾ? ಹೀಗನ್ನುವಂಥ ಪ್ರಶ್ನೆ ಮಾಡ್ತಿರಲ್ಲ, ಸರ್ಕಾರದ್ದೇ ಪ್ರಮುಖ ಪಾತ್ರ ಇಲ್ಲಿದೆ. ಅವರು ಏನು ಜಾಗೃತೆಯಿಂದ ಇನ್ ಟೈಮಲ್ಲಿ ಬಸ್ಗಳನ್ನ ಸರ್ವಿಸ್ ಮಾಡಿಸೋದು ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಮಾಡೋದು ಅವ್ರ ಜವಾಬ್ದಾರಿ, ಆದ್ರೆ ಮಾಡ್ತಿಲ್ಲ. ಎಲ್ಲ ಕಾರಣದಿಂದ ಬೆಂಗಳೂರಿನ ಜನರ ಪಾಲಿಗೆ BMTC ಬಸ್ಗಳು ಯಮದೂತರಾಗಿ ಕಾಡ್ತಾ ಇದೆ. ದಿನಕ್ಕೊಂದು ಜೀವ ಬಲಿ ಆಗ್ತಾ ಇದೆ. ಏನಾಯ್ತು ಈ BMTC ಬಸ್ಗಳಿಗೆ ಅಂತ? ಕಳೆದ 20 ತಿಂಗಳಲ್ಲಿ 80 ಮಂದಿ ಬಲಿ ಪಡೆದಿದೆ ಗೊತ್ತಾ? ಅದರಲ್ಲೂ ಎಲೆಕ್ಟ್ರಿಕ್ ವೆಹಿಕಲ್ ಬಸ್ನಿಂದಾಗಿನೇ ಬಹಳಷ್ಟು ಬಸ್ಗಳ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದೆ. EV ಬಸ್ ಬ್ರೇಕ್ ಹೊಡೆದ್ರೆ ಸಾಕು, ಬಸ್ನಲ್ಲಿದ್ದವರು ಹಾರ್ ಬೀಳ್ತಾರೆ. ಮನೆ ನೋಡಿದ್ರಲ್ಲ, ಕಂಡಕ್ಟರ್ ಅವರೇ ಹಾರ್ ಬಿದ್ದಿದ್ರು. ಏನಕ್ಕೆ EV ಬಸ್ಗಳನ್ನ ಓಡಿಸೋದ್ರಲ್ಲಿ ಸಮಸ್ಯೆ ಆಗ್ತಾ ಇದೆ? ಅದಕ್ಕೆ ಸೂಕ್ತ ಟ್ರೈನಿಂಗ್ಗಳನ್ನ ಕೊಡ್ತಾ ಇಲ್ಲ. ಈಗ ಡೀಸೆಲ್ ಬಸ್ಗಳನ್ನ ಓಡಿಸ್ತಾರಲ್ಲ, ಅವ್ರನ್ನೇ ಏಕಾಏಕಿ ಮಾರನೇ ದಿನ ಎಲೆಕ್ಟ್ರಿಕ್ ವೆಹಿಕಲ್ ಬಸ್ ಡ್ರೈವರ್ಗೆ ಹಾಕ್ಬಿಡ್ತಾರೆ. ಈಗ ಡೀಸೆಲ್ ಬಸ್ ಓಡಿಸೋ ರೀತಿಯಾಗಿ ಇರೋದಿಲ್ಲ ಎಲೆಕ್ಟ್ರಿಕ್ ವೆಹಿಕಲ್. ನಿಮ್ಗೆ ಗೊತ್ತಿರಬಹುದು, ನಿಮ್ಮ ಎಲೆಕ್ಟ್ರಿಕ್ ಬೈಕ್ಗೂ ಅಥವಾ ನಿಮ್ಮ ಪೆಟ್ರೋಲ್ ಬೈಕ್ಗೂ ವ್ಯತ್ಯಾಸಗಳು ನೋಡಿದಿರಲ್ಲ, ಹಾಗೆ ವ್ಯತ್ಯಾಸ ಇದರಲ್ಲೂ ಕೂಡ ಇರುತ್ತೆ. ಒಂದು ಸ್ವಲ್ಪ ಎಕ್ಸಿಲೇಟರ್ ಒತ್ತುಬಿಡ್ತು ಅಂತಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ನ ಬಸ್ಸು ಮುಂದಕ್ಕೆ ಹೋಗ್ಬಿಡುತ್ತೆ. ಇದರಿಂದಾಗೂ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಮೊದಲಿಗೆ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷರಾದಂತಹ ಜಗದೀಶ್ ಅವ್ರನ್ನ ನಾನು ಮಾತಾಡಿಸ್ತೀನಿ. ಜಗದೀಶ್ ಸರ್, ನಾನು ಹೇಳ್ತಾ ಇದ್ದೆ, ಸಾವು ನೋವಿನ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ, ಆಕ್ಸಿಡೆಂಟ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಸಿಂಪಲ್ ಪ್ರಶ್ನೆ, ಇದಕ್ಕೆ ಕಾರಣ ಏನು ಸರ್? ಸರ್, ಕಾರಣ ನಾನೇನು ಹೇಳ್ತೀನಿ, ಅನಾಗರಿಕವಾಗಿ ನಡೆಸ್ಕೊತಾ ಇರ್ತಕ್ಕಂಥದ್ದು ಸಂಸ್ಥೆಯ ಬೇಜವಾಬ್ದಾರಿತನ ಎತ್ಕೊಳ್ತಾ ಇದೆ. ಸಂಸ್ಥೆಯ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನು EV ಬಸ್ಗಳು ಏನು ತೆಗೆದುಕೊಂಡ್ರು, ಅಲ್ಲಿಗೆ ನುರಿತ ಚಾಲಕರನ್ನ ತೆಗೆದುಕೊಂಡಿಲ್ಲ. ತರಕಾರಿ ಮಾರ್ತಿದ್ದವ್ರನ್ನ, ಕುದುರೆ ಗಾಡಿ ಓಡಿಸ್ತಿದ್ದವ್ರನ್ನ, ಆಟೋ ಓಡಿಸ್ತಿದ್ದವ್ರನ್ನ, ಮನೇಲೆಲ್ಲ ಮಲಗಿದಂಥವ್ರೆಲ್ಲವರನ್ನು ತೆಗೆದುಕೊಂಡು ಬಂದು ಏಕಾಏಕಿ 1,000 ಬಸ್ಗಳನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥ ಕೇಂದ್ರ ಸರ್ಕಾರದ ತೀರ್ಮಾನವನ್ನ, ರಾಜ್ಯ ಸರ್ಕಾರದ ಇಂದಿನ ಸಚಿವರು ತೆಗೆದುಕೊಂಡಂಥ ನಿರ್ಧಾರಗಳು, ಮತ್ತೆ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಚಾಲಕರು ಯಾವ ರೀತಿಯಲ್ಲಿ ಇದ್ದಾರೆ ಅಂತಂದ್ರೆ, ಅವರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ, ಟ್ರೈನಿಂಗ್ ಟ್ರ್ಯಾಕ್ ಇರುತ್ತೆ, ಮತ್ತೆ ಜವಾಬ್ದಾರಿ ಇರುತ್ತೆ. ಆಕ್ಸಿಡೆಂಟ್ ಮಾಡಿ ಓಡೋಗ್ತಕ್ಕಂಥ ಸಂದರ್ಭ ಇರಲ್ಲ. ಆಕ್ಸಿಡೆಂಟ್ ಆಯ್ತು ಅಂದ್ರೆ ಸಂಸ್ಥೆ ಒಳಗಡೆ ಕೆಲವೊಂದು ನಿಯಮಾವಳಿಗಳಿದೆ. ಆ ನಿಯಮಾವಳಿಗಳ ಪ್ರಕಾರ ಅವ್ರ ಮೇಲೆ ದಂಡನೆ ಆಗುತ್ತೆ ಅಂತಕ್ಕಂಥ ಒಂದು ಭಯ, ಭಕ್ತಿ ಅಂತಕ್ಕಂಥದ್ದು ಇತ್ತು ಹಿಂದೆ. ಈಗೇನಾಗಿದೆ, EV ಚಾಲಕರುಗಳು ಬಂದ ಮೇಲೆ ಏನಾಗಿದೆ, ವ್ಯವಸ್ಥಿತವಾಗಿ ಜನರನ್ನ ಕೊಲೆ ಮಾಡೋದಕ್ಕೆ ಸರ್ಕಾರನ ಎಲ್ಲ ಒಂದ್ ಕಡೆ ಲೈಸೆನ್ಸ್ ಕೊಟ್ಟು ಕಳಿಸಿದೆ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ನಿಮ್ಮ ಮಾಹಿತಿಯಲ್ಲಿ ಹೇಳ್ತೀನಿ. ಏನ್ ಸಮಸ್ಯೆ ಆಗ್ತಿದೆ ಸರ್? ಏನ್ ಸಮಸ್ಯೆ ಅಂತ ಹೇಳ್ತಿದ್ದೀನಲ್ಲ ಸರ್, ಏನು ಈಗ ಅಟ್ಲೀಸ್ಟ್ ಒಬ್ಬ ಚಾಲಕರನ್ನ ತೆಗೆದುಕೊಂಡ್ರೆ ಅವ್ರಿಗೊಂದು 1 ತಿಂಗಳು 2 ತಿಂಗಳು ಟ್ರೈನಿಂಗ್ ಕೊಡಬೇಕು. ಬಸ್ಗಳ ಬಗ್ಗೆ ಏನಿದೆ, ಈ ಬಸ್ಸು ಯಾವ ಸುಸ್ಥಿತಿನಲ್ಲಿದೆ, ಮತ್ತೆ ಇದು ಯಾವ ರೀತಿಯಲ್ಲಿ ಚಾಲನೆ ಮಾಡಬೇಕು, ಇದರಿಂದ ಅಪಘಾತ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನ, ಮತ್ತೆ ಸ್ಪೀಡ್ ಲಿಮಿಟ್ ಇಲ್ಲ, ಮತ್ತೆ ಅವ್ರನ್ನ ಯಾರು ಕಂಟ್ರೋಲ್ ಮಾಡ್ತಕ್ಕಂಥ ಕೆಪಾಸಿಟಿನಲ್ಲಿಲ್ಲ. ಮತ್ತೆ ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನಾಗಿದ್ದಾರೆ, ಎಲೆಕ್ಟ್ರಿಕಲ್ ಬಸ್ನ ಏನು ಏನಿದೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದಾರಲ್ಲ, ಬಾಂಡಿಂಗ್ ಇದೆಯಲ್ಲ, ಅವ್ರ ಜೊತೆ ಇರತಕ್ಕಂಥ ಹಣದ ದಾಹ, ಇವೆಲ್ಲವೂ ಸೇರ ಏನಾಗಿದೆ, ಸಾರ್ವಜನಿಕರ ಮೇಲೆ ದಿನನಿತ್ಯದಲ್ಲಿ ಈ ರೀತಿಯಲ್ಲಿ ಹರಾಸ್ಮೆಂಟ್ಗಳು ನಡೀತಾನೆ ಇದೆ. ನಾವು ಟ್ರೇಡ್ ಯೂನಿಯನ್ಗಳಾಗಿ ಹಲವಾರು ಬಾರಿ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನ ಮ್ಯಾನೇಜ್ಮೆಂಟ್ ಮಾಡಿದ್ದೀವಿ. ಮ್ಯಾನೇಜ್ಮೆಂಟ್ ಯಾವ ರೀತಿಯಲ್ಲಿ ಇದೆ ಅಂದ್ರೆ ಬುಡಾಪೆ, ನಾವೇನ್ ಮಾಡಿದ್ರು ನಡೆಯುತ್ತೆ ಅಂತಕ್ಕಂಥದ್ದು. ಮತ್ತೆ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಅದೇ ರೀತಿ ಇದ್ದಾರೆ, ಮ್ಯಾನೇಜ್ಮೆಂಟ್ ಅದೇ ರೀತಿ. ನೀವು ತಿನ್ನಿ, ನಮಗೂ ತಿನ್ಸಿ, ಬರ್ತಕ್ಕಂಥದನ್ನ ಪಾಲ್ ಕೊಡಿ, ಸತ್ರೆ ಸಾರ್ವಜನಿಕರು ಸಾಯ್ತಾರೆ, ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದೇ ಇಷ್ಟಕ್ಕೆಲ್ಲ ನೇರವಾಗಿ ಕಾರಣ ಆಗಿದೆ ಹೊರತು ಸರ್, ಇಲ್ಲಿ ಯಾರನ್ನ ಯಾರು ದೂರ್ಬೇಕು, ಯಾರನ್ನ ಯಾರ ಮೇಲೆ ಇದು ಮಾಡ್ಬೇಕು ಅಂತಕ್ಕಂಥದ್ದೇ ಇಲ್ಲ. ಈಗ ನಮ್ಮ ಚಾಲಕರನ್ನ ನೀವು ತೆಗೆದುಕೊಳ್ಳಿ, ಒಂದು ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಅವನಿಗೆ 45 ದಿನ ಸಸ್ಪೆಂಡ್ ಮಾಡ್ತಾರೆ, ಇಲ್ಲ 6 ತಿಂಗಳು ಡ್ಯೂಟಿನೇ ಕೊಡಲ್ಲ ಅವನಿಗೆ. ಮತ್ತೆ ಅವನನ್ನ ಆಕ್ಸಿಡೆಂಟ್ ಇವನಿಂದನೇ ಆಗಿದೆ ಅಂತಕ್ಕಂಥ ಒಂದು ವಿಚಾರ ಗೊತ್ತಾಯ್ತು ಅಂದ್ರೆ ಸಂಸ್ಥೆಯಿಂದನೇ ವಜಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದ್ರೆ ಈ ಖಾಸಗಿ ಚಾಲಕರುಗಳನ್ನ ತೆಗೆದುಕೊಂಡು ಬಂದಿದಾರಲ್ಲ, ಇಲ್ಲೇನಾಗಿದೆ, ಮನ್ಸೋ ಇಚ್ಛಾಗಿ ಇವ್ರು ಬಂದು ಡ್ಯೂಟಿ ಮಾಡ್ತಾರೆ, ಬೇಕಾಬಿಟ್ಟಿಯಾಗಿ ಬಿಟ್ಟು ಹೋಗ್ತಾ ಇರ್ತಾರೆ. ಒಂದ್ ಕಡೆ ಸೆಕ್ಯೂರಿಟಿ ಅವರು ಪಾಪ ಅವ್ರನ್ನ ಏನು ಮಾಡಕ್ ಆಗ್ತಾ ಇಲ್ಲ, ಮತ್ತೆ ಡ್ರಿಂಕ್ಸ್ ಮಾಡಿ ಡ್ಯೂಟಿ ಮಾಡ್ತಾ ಇರ್ತಾರೆ. ಅವ್ರನ್ನ ಹೋಗಿ ಚೆಕ್ ಮಾಡಿ, ನೀವು ನಾಳೆ ಬೆಳಿಗ್ಗೆ ನಿಮ್ಮ ವಾಹಿನಿ ಮುಖಾಂತರ ಬನ್ನಿ, ನಾನು ನಿಮ್ ಜೊತೆ ಬರ್ತೀನಿ. ಪ್ರತಿ ಘಟಕದಲ್ಲಿ ಎಲ್ಲೆಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇದೆ, ಆ ಘಟಕದ ಚಾಲಕರನ್ನ ಸಂಪೂರ್ಣವಾಗಿ ಬೆಳಿಗ್ಗೆ ಎದ್ದು ಚೆಕ್ ಮಾಡಿದ್ರೆ, ರಾತ್ರಿ ಪಾಳಿ ಡ್ಯೂಟಿ ಮಾಡೋಂಥವ್ರನ್ನ, ಜನರಲ್ ಶಿಫ್ಟ್ ಮಾಡ್ತಕ್ಕಂಥವ್ರನ್ನ 70% ಕುಡಿದು ಚಾಲನೆ ಮಾಡ್ತಾ ಇದ್ದಾರೆ ಇವತ್ತು ಎಲೆಕ್ಟ್ರಿಕಲ್ EV ಬಸ್ನವರು. ಈ ರೀತಿನಲ್ಲಿ ಇದ್ರೂ ಸಹ ಸೆಕ್ಯೂರಿಟಿಗಳು ಸಹ ಚೆಕ್ ಮಾಡಲ್ಲ ಗೇಟ್ ನಲ್ಲಿ.
ಚೆಕ್ ಮಾಡಕ್ ಹೋದ್ರೆ ಸೆಕ್ಯೂರಿಟಿ ಪಾಪ ನಮ್ಮವ್ರ ಒಬ್ಬರೇ ಸೆಕ್ಯೂರಿಟಿ ಇರ್ತಕ್ಕಂಥದ್ದು Okay. ಅವ್ರ ಮೇಲೆ ಇವರೇ ಅಲ್ಲೇ ಮಾಡಕ್ ಹೋಗ್ತಾರೆ. ಎಸ್ ಎಸ್ ಮತ್ತೆ ಈ ಅವರು ಸೆಕ್ಯೂರಿಟಿ ಅವ್ರ ಏನೋ ವರದಿ ಕೊಡ್ತು ಅಂತಂದ್ರೆ ಪಾಪ ಈ ಸೆಕ್ಯೂರಿಟಿ ಆಫೀಸರ್ಗಳು ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇಷ್ಟೊಂದು BMTC ಅಂತಂದ್ರೆ ನಾವು ನಿಜವಾಗ್ಲೂ ಹೇಳ್ತಾ ಇದೀವಿ, ನಾವು ಅದೇ ಸಂಸ್ಥೆ ಒಳಗಡೆ ಕೆಲಸ ಮಾಡ್ತಾ ಇದೀವಿ. ಆದ್ರೆ ಅಧಿಕಾರಿಗಳ ಬೇಜವಾಬ್ದಾರಿತನ, ದುಂಡಾವರ್ತಿ, ಇದರಿಂದ ಎಲ್ಲದರಿಂದನೂ ಸಹ ಇವತ್ತು ಸಾರ್ವಜನಿಕರ ಮೇಲೆ ಈ ರೀತಿಯಲ್ಲಿ ಆಗ್ತಾ ಇದೆ. ಓಕೆ, ಶ್ರೀಹರಿ ಸರ್, ನೀವೇನು ಹೇಳ್ತೀರಿ ಸರ್? BMTC ಇಂದ BMTC ಅನ್ನೋ ತರ ಕನ್ವರ್ಟ್ ಆಗ್ಬಿಟ್ಟಿದೆ. ಜನ ಅದನ್ನೇ ಮಾತಾಡ್ಕೊಳ್ತಾ ಇದ್ರು, ಪಕ್ಕದಲ್ಲಿ ಯಮ ಹೋದಂಗ ಆಗುತ್ತೆ ಬಸ್ ಹೋದ್ರೆ ಅಂತ. ಲಾಸ್ಟ್ ಇಯರ್ 42 ಜನ ಸಾವಾಗಿತ್ತು. ಈ ವರ್ಷ ಇನ್ನು 2 ತಿಂಗಳು ಬಾಕಿ ಇರೋ ಟೈಮ್ನಲ್ಲಿ 38 ಸಾವಾಗಿದೆ. ಇನ್ನೆಷ್ಟು ಸಾವು ಬೇಕು ಅಂತ ಜನ ಪ್ರಶ್ನೆ ಮಾಡ್ತಾ ಇರೋದು ಇದಕ್ಕೆ. ಒಂದು BMTC ಡ್ರೈವರ್ಗಳಿಗೆ ಸಾಕಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ ನಡೀತಾ ಇಲ್ಲ ಈಗ. ಅವರು ಬೆಂಗಳೂರು ರಸ್ತೆಗಳು ಕಿರಿದಾಗಿದೆ. 48ರಿಂದ 50% ರೋಡ್ಗಳು ನ್ಯಾರೋ ಇದೆ ಬೆಂಗಳೂರಿನಲ್ಲಿ. ಯಾವ ರೋಡು ವೈಡನ್ ಇಲ್ಲ. ಆ ಸೇಮ್ ರೋಡ್ ನಲ್ಲಿ ಅಥವಾ ರಸ್ತೆನಲ್ಲಿ ಸುಮಾರು 13 ಡಿಫ್ರೆಂಟ್ ಟೈಪ್ ಆಫ್ ವೆಹಿಕಲ್ ಓಡಾಡುತ್ತೆ. ಕಾರುಗಳು, ಜೀಪು, ವ್ಯಾನು, ಟ್ರಕ್ಸ್, ಲಾರಿ, ಬಸ್ಗಳು, ಆಮೇಲೆ 2 ವೀಲರ್ಸ್ಗಳು. ಸೊ ಈ ರೀತಿ ಚಿಕ್ಕ ರಸ್ತೆಯಲ್ಲಿ 2 ಕಡೆ ಪಾರ್ಕಿಂಗ್ ಬೇರೆ ಕೊಟ್ಟಿರ್ತಾರೆ. ಅದ್ಯಾಕೆ ಪಾರ್ಕಿಂಗ್ ಕೊಡ್ತಾರೆ ಅಂತ ಇದುವರೆಗೂ ಅರ್ಥ ಆಗಿಲ್ಲ. ಪಾರ್ಕಿಂಗ್ ಕೊಡದೇ ಇದ್ಮೇಲೆ ಅವರು ಒಂದು ರೂಲ್ ಮಾಡಿ ಪಾರ್ಕಿಂಗ್ ಕೊಡದೇ ಇದ್ರೆ ಖಂಡಿತವಾಗಿ ರಸ್ತೆಗಳು ಅಗಲವಾಗಿರುತ್ತೆ. ಖಂಡಿತವಾಗಿ ಬಸ್ಸು ಹೋಗ್ಬೋದು, ಮಿಕ್ಕಿದ ವೆಹಿಕಲ್ ಜೊತೆಗಳಿಗೆ ಗುಂಡಿ ಸಮಸ್ಯೆ ಬೇರೆ ಇದೆಯಲ್ಲ ಸರ್, ಆ ಗುಂಡಿಯಿಂದಾಗಿನೇ ಒಂದಷ್ಟು ಆಕ್ಸಿಡೆಂಟ್ಗಳು ಜಾಸ್ತಿ ಆಯ್ತವೆ. ಅದು ರಸ್ತೆಗಳ ಕಂಡೀಷನ್, ಅದಕ್ಕೆ ಬರೋಣ. ಅದಕ್ಕೆ ಎರಡನೇ ಪಾರ್ಟ್ ಅಲ್ಲಿ ಈ ಒಂದು ರಸ್ತೆಗಳನ್ನ ಕ್ಲೀನ್ ಆಗಿಡ್ಬೇಕು, ಹಾಗೂ ಪಾರ್ಕಿಂಗ್ ವ್ಯವಸ್ಥೆಗಳನ್ನ ತೆಗೆದುಬಿಟ್ಟು ಬೇರೆ ಕಡೆ ಪಾರ್ಕಿಂಗ್ ಲಾಟ್ ಕ್ರಿಯೇಟ್ ಮಾಡ್ಬೇಕು. ಬೆಂಗಳೂರಿನಲ್ಲಿ ಒಂದೊಂದು ಕಾರ್ಪೊರೇಷನ್ ವಾರ್ಡ್ ಅಲ್ಲಿ ಕೂಡ 2-3 ಪಾರ್ಕಿಂಗ್ ಲಾಟ್ ಮಾಡಿದ್ರೆ ಖಂಡಿತವಾಗಿ ರೋಡ್ ರಸ್ತೆಯಲ್ಲಿ ನಿಲ್ಸೋದ್ರಲ್ಲ ಕೇಸ್ ಬುಕ್ ಮಾಡಿ ಪಾರ್ಕಿಂಗ್ ಲಾಟ್ ನಿಲ್ಲಿಸಿದಾಗ ರಸ್ತೆಗಳು ಖಾಲಿ ಆಗುತ್ತೆ. ಖಾಲಿ ಆಗಿರೋ ರಸ್ತೆಗಳಲ್ಲಿ ಸರಿಯಾದ ಮಾರ್ಕಿಂಗು, ಸೈನೇಜಸ್, ಸೈನ್ ಬೋರ್ಡ್ಸ್ ಕೊಡಬೇಕು. ಮೂರನೇದಾಗಿ ಡ್ರೈವರ್ಗೆ ಟ್ರೈನಿಂಗ್ ಕೊಡಬೇಕು. ಯಾಕಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಹಿಂದೆಲ್ಲ ಇತ್ತು ಕಾರ್ಯಕ್ರಮದಲ್ಲಿ. ನನ್ನನ್ನು ಕರೆಸ್ತಾ ಇದ್ರು, ನಾನು ಹೋಗ್ತಾ ಇದ್ದೆ. ಅವ್ರಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡೋದು, ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡೋದು, ಅದೆಲ್ಲ ಒಂದು ಲೆಕ್ಚರ್ ಕೊಡ್ತಾ ಇದ್ವಿ ನಾವು. ಈಗ ಯಾವ ಪ್ರೋಗ್ರಾಮ್ ನಡೀತಾ ಇದೆಯಲ್ವೋ ಗೊತ್ತಿಲ್ಲ. ಅದು ಕಾಟಾಚಾರಕ್ಕೆ ನಡೆಸ್ತಾರ ಗೊತ್ತಿಲ್ಲ. ವರ್ಕ್ಶಾಪ್ಗಳು ಬಹಳ ಮುಖ್ಯವಾದದ್ದು ಡ್ರೈವರ್ಗಳಿಗೆ. ಅವರು ಸ್ಟ್ರೆಸ್ ಅಂಡರ್ ಬೆಂಗಳೂರಿನಲ್ಲಿ ಯಾವುದೇ ರಸ್ತೆ ತಗೊಳ್ಳಿ, ನ್ಯಾರೋ ರೋಡ್ ಇರೋದ್ರಿಂದ ಬಹಳ ಕಷ್ಟ. ಡ್ರೈವರ್ಗಳಿಗೆ ಅಂಡರ್ ಡ್ಯೂರೆಸ್ ಅಲ್ಲಿ ಇರ್ತಾರೆ, ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಈ ಕಾರಣಗಳಿಂದ ಬಹಳ ಕಷ್ಟಪಟ್ಟು ಅವರು ಡ್ರೈವ್ ಮಾಡ್ಬೇಕಾಗತ್ತೆ. ಹಾಗೂ ಬೇರೆ ಮಿಕ್ಕಿದ ವಾಹನಗಳಿಗೆ ಲೈಸೆನ್ಸ್ ಇದೆಯೋ ಇಲ್ವೋ, ಡ್ರೈವಿಂಗ್ ಲೈಸೆನ್ಸ್ ಇದೆಯೋ ಇಲ್ವೋ, ಅವರೆಲ್ಲ ಡ್ರೈವ್ ಮಾಡ್ತಾ ಇರ್ತಾರೆ ಬೆಂಗಳೂರಿನಲ್ಲಿ. ಈ ಕಡೆ ಕೂಡ ಟ್ರಾಫಿಕ್ ಪೊಲೀಸ್ನವರು ಹೆಚ್ಚಾಗಿ ರಸ್ತೆಗಳಲ್ಲಿ ಕಾಣ್ತಾ ಇಲ್ಲ. ಈಗ ಅವರು ಕಂಟ್ರೋಲ್ ಮಾಡ್ತಾ ಇದಾರೆ ಹೊರತು ಚೆಕ್ ಮಾಡಿ ಜನಗಳಿಗೆ ಒಂಥರ ಒಂದು ಇದನ್ನ ಇದ್ ಮಾಡ್ಬೇಕು. ಆ ರೀತಿ ಮಾಡಿದ್ರೆ ಖಂಡಿತವಾಗಿ ಸ್ವಲ್ಪ ಡ್ರೈವರ್ ಮಾಡೋರು ಕೂಡ ಸ್ವಲ್ಪ ಎಚ್ಚರಿಸ್ಕೋತಾರೆ. ಹಾಗೂ ರಸ್ತೆಗಳನ್ನ ಕ್ಲೀನ್ ಆಗಿ ಕೊಟ್ಟು ಪಾರ್ಕಿಂಗ್ ಎಲ್ಲ ತೆಗೆದು ಆ ವ್ಯವಸ್ಥೆನ ಮಾಡಬೇಕು. ರಸ್ತೆ ಇರೋದು ವಾಹನ ಸಂಚಾರಕ್ಕೆ, ಹಾಗೂ ಪಾರ್ಕಿಂಗ್ ಮಾತ್ರ ಖಂಡಿತ ಅಲ್ಲ. ಇದನ್ನ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಸರ್ಕಾರದಲ್ಲಾಗ್ಲಿ, ಕಾರ್ಪೊರೇಷನ್ ಆಗ್ಲಿ, ಟ್ರಾಫಿಕ್ ಪೊಲೀಸ್ ಆಗ್ಲಿ ಜಾಯಿಂಟ್ ಸಭೆಗಳನ್ನ ಮಾಡಿ ಹೇಗೆ ಮಾಡ್ಬೇಕು ಅಂತ ಅವ್ರು ಮಾಡಕ್ ಇಚ್ಛೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದು ಮಾಡಿದ್ರೆ ಖಂಡಿತವಾಗಿ ಸ್ವಲ್ಪ ಜನಗಳಿಗೆ ಹೆದರಿಕೆ ಉಪಯೋಗ ಇದು ಉಂಟಾಗಿ ಅವರು 40 ಕಿಲೋಮೀಟರ್ ಮೇಲೆ ಅಥವಾ 30 ಕಿಲೋಮೀಟರ್ ಮೇಲೆ ರಸ್ತೆಗಳಲ್ಲಿ, ಸಿಟಿ ರಸ್ತೆಗಳಲ್ಲಿ ಹೋಗೋದು ಅನವಶ್ಯಕ, ಹಾಗೂ ಹೋಗಲು ಬಾರದು ಆಕ್ಚುಲ್ ಆಗಿ. ಯಾಕಂದ್ರೆ ರಸ್ತೆಗಳು ಸರಿ ಇರಲ್ಲ. ರಸ್ತೆಗಳಲ್ಲಿ ನಮ್ಮ ಕಂಡೀಷನ್ ರಸ್ತೆಗಳು ಗುಂಡಿಗಳು ಬಿದ್ದಿರುತ್ತೆ. ಹೆಚ್ಚಾಗಿ ರಸ್ತೆ ಮಳೆ ಬಂದಾಗ ಬಾಯಿ ತಡ್ಕೊಳ್ಳುತ್ತೆ, ಹಾಗೂ ಮೋರಿಗಳು ನೀರು ಎಕ್ಸೆಸ್ ಆಗಿ ಬಂದು ರಸ್ತೆಗೆ ಬರುತ್ತೆ. ಮರಗಳನ್ನೆಲ್ಲ ಹಾಕ್ಬಿಟ್ಟಿರ್ತೀವಿ, ಮರದ ಕೊಂಬೆಗಳು, ಬೇರುಗಳು, ಇದೆಲ್ಲ ರಸ್ತೆಗಳು ಇರ್ತದೆ. ಈ ನಿಟ್ಟಿನಲ್ಲಿ ಡ್ರೈವಿಂಗ್ ಮಾಡೋದು ಒಂದು ಹೆಚ್ಚಾದ ಒಂದು ಮೈಂಡ್ ಸ್ಟ್ರೆಸ್ ಜಾಬ್ ಆಗುತ್ತೆ. ಇದ್ರ ಜೊತೆಗೆ ಶ್ರೀಹರಿ ಸರ್, ಇದ್ರ ಜೊತೆಗೆ ಬಸ್ಗಳನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇಲ್ಲ ಅನ್ನೋದು ಒಂದಿದೆ. ಅಂದ್ರೆ ಈಗ ನಾವು ಪರ್ಸನಲ್ ವೆಹಿಕಲ್ ಹೋದ್ರೆ ಎಮಿಷನ್ ಟೆಸ್ಟ್ ಆಗಿದೆಯಾ, ಇದಿದೆಯಾ ಅಂತ ಚೆಕ್ ಮಾಡೋರು ಒಂದ್ ಕಡೆಯಿಂದ BMTC ಬಸ್ ಹೋಗ್ತಾ ಇದ್ರೆ ಹಿಂದ್ಗಡೆ ದಟ್ಟ ಹೊಗೆ ಆವರಿಸ್ಕೊಂಡ್ಬಿಟ್ಟಿರ್ತದೆ. ಜೊತೆಗೆ ಮೊನ್ನೆ ಅಷ್ಟೇ ನೋಡಿದ್ರಿ, ಒಂದ್ ಕಡೆ ಏನೋ ಸ್ಟೇರಿಂಗ್ ಕಟ್ ಆಗಿತ್ತು, ಆದ್ರೆ ಹಿಂದಿಲ್ಲ ಒಂದು ಸಿಚುವೇಶನ್ ಅಲ್ಲಿ ಹಿಂದ್ಗಡೆ ಟೈರೇ ಕಳ್ಸ್ಕೊಂಡ್ಬಿಟ್ಟಿತ್ತು. ಹಿಂಗೆಲ್ಲ ಮೇಂಟೈನ್ ಇಲ್ದೇ ಇರೋದಂತಹ BMTC ಬಸ್ಗಳಿಂದನೇ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗ್ತಿದೆ ಅಂತ. ಒಂದು 3 ಕಾರಣ ಇರುತ್ತೆ. ಒಂದು BMTC ಅಫಿಷಿಯಲ್ಸ್, BMTC ಟ್ರೈನಿಂಗು, ಡ್ರೈವರ್ಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ಕೊಡ್ಬೇಕು, ಹಾಗೂ ಅವರಿಗೆ ಡ್ರೈವರ್ಗೆ ಒಂದು ಮಾನಸಿಕ ಒತ್ತಡ ಕಮ್ಮಿ ಆಗ್ಬೇಕು. ಒಂದು. ಎರಡನೇದು ರಸ್ತೆಗಳು ಕೂಡ ಬಹಳ ಕಿರಿದಾಗಿದೆ. ರಸ್ತೆ ಕಂಡೀಷನ್ ಬಹಳ
ಹೋಪ್ಲೆಸ್ ಆಗಿದೆ, ಹಾಗೂ ಕಲ್ಲುಗಳು ಪಾಟ್ ಹೋಲ್ಸ್ಗಳು ಜಾಸ್ತಿ ಇದೆ, ಅದು ಕೂಡ ಕಾರ್ಪೊರೇಷನ್ ನಾವು ಗಮನ ಕೊಡಬೇಕು. ಮೂರನೇದು ಟ್ರಾಫಿಕ್ ಪೊಲೀಸ್ನವರು ಹಾಗೂ ರೆಸ್ಪಾನ್ಸಿಬಿಲಿಟಿ ಆಫ್ ದ ರೋಡ್ ಯೂಸರ್ಸ್ ಅಂತ ನಾವು ಅಂದ್ರೆ ರಸ್ತೆಗಳಲ್ಲಿ ಯೂಸ್ ಮಾಡೋರು ಯಾವ ತರದಲ್ಲಿ ಬರ್ತಾರೆ, ಯಾವ ಕಂಡೀಷನ್ ಅಲ್ಲಿ ಬರ್ತಾರೆ, ಯಾವ ಸ್ಪೀಡ್ ಅಲ್ಲಿ ಓಡಿಸ್ತಾರೆ, ಯಾರು ಖಾಲಿ ರಸ್ತೆ ಅಂದ್ರೆ 60-80 ಹಿಂಗ್ ಹೋಗ್ತಾರೆ. ಇದು ಕೂಡ ಇದಾಗಿ ಪ್ರೆಸೆಂಟ್ ಡೇ ಯಂಗ್ಸ್ಟರ್ಸ್ ಗಳು ಟೂ ವೀಲರ್ ಗಳನ್ನು ಬಹಳ ಅಜಾಗರೂಕತೆಯಿಂದ ಓಡಿಸ್ತಾರೆ. ಸೊ ಟೂ ವೀಲರ್ ಗಳಿಂದ ಏನು ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ ಆ ಮಿಕ್ಕಿನ ದೊಡ್ಡ ವಾಹನಗಳಿಗೆ ಡ್ರೈವರ್ಗಳಿಗೆ ಹೆಚ್ಚಾದ ತೊಂದರೆ ಆಗುತ್ತೆ. ಅವ್ರಿಗೆ ಯಾವ ಕಡೆ ಹೋಗ್ತಾರೋ ಗೊತ್ತಿರಲ್ಲ. ಸೊ ಆ ರೀತಿ ಕೂಡ ಆಗ್ತಾ ಇದೆ. ಇದ್ರ ಕಡೆ ಟ್ರಾಫಿಕ್ ಪೊಲೀಸ್ನವರು ರಸ್ತೆಗಳಲ್ಲಿ ಕಾಣಿಸ್ಕೋಬೇಕು. ಈಗ ಬಹಳ ಕಮ್ಮಿ ಆಗ್ಬಿಟ್ಟಿದೆ. ಟ್ರಾಫಿಕ್ ಪೊಲೀಸ್ನವರು ಬಹಳ ಜನ ರಸ್ತೆಗಳು ಕಾಣ್ತಾ ಇರಲ್ಲ. ಇದ್ರ ಕಡೆ ಕೂಡ ಗಮನ ಹರಿಸಬೇಕು. ಹಾಗೂ 3 ಕಾರಣಗಳು, ಒಂದು ರಸ್ತೆ ಕಾರಣ ಇರುತ್ತೆ, ಒಂದು ಡ್ರೈವರ್ ಕಾರಣ ಇರುತ್ತೆ, 3ನೇದು ವೆಹಿಕಲ್ ಕಾರಣ ಇರುತ್ತೆ. ಇದು ಒಂದು ಸೈಕಲಾಜಿಕಲ್ ಮಳೆ ಬಂದಿರುತ್ತೆ, ಕೆಲವು ಸಾರಿ ಕೊಂಬೆಗಳು ಸರಿಯಾಗಿ ರೋಡ್ಗೆ ಎಲ್ಲ ಸರಿಯಾಗಿ ಮೇಂಟೆನೆನ್ಸ್ ಮಾಡಲ್ಲ ಕಾರ್ಪೊರೇಷನ್ ಅವರು. ಈ ಕೊಂಬೆಗಳೆಲ್ಲ ರೋಡ್ಗೆ ಬಂದಿರುತ್ತೆ, ಕೆಲವು ಸಾರಿ ಬಸ್ಗಳಿಗೆ ಕೊಂಬೆಗಳು ಹೊಡೆಯುತ್ತೆ, ಕೆಲವು ಸಾರಿ ಕೊಂಬೆಗಳು ಮುರಿದು ಬೀಳುತ್ತೆ ರಸ್ತೆಯಲ್ಲಿ ಇದ್ದಕ್ಕಿದ್ದಾಗೆ. ಸೊ ಈ ರೀತಿ ನಾನಾ ಕಾರಣಗಳು ಕೂಡ ನಾವು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅದು ಕೂಡ ಗಮನ ಕೊಡಬೇಕಾಗುತ್ತೆ. ಜಗದೀಶ್ ಸರ್, ಈಗ ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೆ, ಮೇಂಟೈನ್ ಸರಿಯಾಗಿ ಮಾಡ್ತಾ ಇಲ್ಲ ಬಸ್ನಿಂದ. ಈಗ ಮೊನ್ನೆ ಸ್ಟೈರಿಂಗ್ ಕಟ್ ಆಯಿತು, ಅದರ ಹಿಂದೆ ಟೈರೇ ಕಳ್ಚ್ಕೊಂಡು ಬಂದಿತ್ತು. ಇದರ ಜೊತೆಗೆ ಬಹಳಷ್ಟು ಸಮಸ್ಯೆಗಳನ್ನು ಬಸ್ ಚಾಲಕರು ಅನುಭವಿಸ್ತಾ ಇದ್ದಾರೆ ಅಂತ. ಓವರ್ ಡ್ಯೂಟಿ, ಜೊತೆಗೆ ಯಾರ್ದೋ ಒಬ್ರು ಬರಲಿಲ್ಲ ಅಂದರೆ ಅವ್ರ ಡ್ಯೂಟಿನ ಇವ್ರು ಮಾಡಬೇಕಾಗತ್ತೆ, ಎಕ್ಸ್ಟ್ರಾ ಮಾಡಬೇಕಾಗತ್ತೆ. ಆಮೇಲೆ ವಾಹನ ದುರಸ್ತಿ ಮಾಡ್ದೇ ಇದೊಂದು ಸಮಸ್ಯೆ ಆಗ್ತದೆ. ಈ ರೀತಿಯಾದ ನಿಮಗಾಗ್ತಿರುವಂಥ ಅಂದರೆ ಬಸ್ ಚಾಲಕರಿಗೆ ಆಗ್ತಾ ಇರುವಂಥ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಹೇಳೋದಾದ್ರೆ ಗಮನ ಕೊಡ್ತಾ ಇಲ್ವಾ ಸರ್ಕಾರ ಅದ್ರ ಬಗ್ಗೆ? ಸರ್, ಸರ್ಕಾರ ಗಮನ ಕೊಡೋದು ಸರ್, ನಾವು ಹಲವಾರು ಬಾರಿ ಟ್ರೇಡ್ ಯೂನಿಯನ್ ಮುಖಾಂತರವಾಗಿ ಪತ್ರ ಮುಖಾಂತರ ತಿಳಿಸಿದ್ದೀವಿ. ಚಾಲಕರ ಒತ್ತಡವನ್ನು ಕಮ್ಮಿ ಮಾಡಿ ಸುಸ್ಥಿತಿಲಿರ್ತಕ್ಕಂಥ ವಾಹನವನ್ನು ಕೊಡಿ ಅಂತಕ್ಕಂಥದ್ದನ್ನು ಹೇಳಿದ್ದೀವಿ. ಮತ್ತೆ ಮೇಂಟೆನೆನ್ಸ್ ಮಾಡೋದಕ್ಕೆ ಸರಿಯಾದಂಥ ಬಿಡಿ ಭಾಗಗಳನ್ನ ಕೊಡಿ ಅಂತ ಹೇಳ್ತೀವಿ. ಬೆಂಗಳೂರು BMTC ವಿಚಾರದಲ್ಲಿ ಸರ್, ಇವಾಗ ಏನು ಎಲೆಕ್ಟ್ರಿಕಲ್ ಬಸ್ಗಳು ತೆಗೆದುಕೊಂಡಿದ್ದಾರೆ, ಉಳಿದಂಥ ಬಸ್ಗಳ ನಿರ್ವಹಣೆ ಯಾವ ರೀತಿ ಇದೆ ಅಂತಂದ್ರೆ 10 ವರ್ಷ 15 ವರ್ಷ ಆಗಿದ್ರು ಬಸ್ಸಿನ ಫ್ರಂಟ್ ಗ್ಲಾಸ್ ಅನ್ನ ತೆಗೆದಿರಲ್ಲ, ಅದು ಹೋಗ್ಬಿಟ್ಟಿರುತ್ತೆ, ನೀರು ಬಿದ್ದು ಚೇಂಜ್ ಮಾಡಿರಲ್ಲ. ವೈಫರ್ಗಳು ಸರಿಯಾಗಿ ನಿರ್ವಹಣೆ ಮಾಡಲ್ಲ, ಇಂಡಿಕೇಟರ್ಗಳು ಸರಿಯಾಗಿ ಕೆಲಸ ಮಾಡಲ್ಲ. ಏನಾದ್ರೂ ರೆಗ್ಯುಲರ್ ಆಗಿ ಓಡ್ತಾ ಇರ್ತಕ್ಕಂಥ ಡ್ರೈವರೇ ಪಾಪ ಸೈಡ್ ಮಿರರ್ಗಳನ್ನ ಸ್ವಂತ ದುಡ್ಡಿಂದ ತಂದು ಹಾಕೊಂಡಿರ್ತಾನೆ, ವೈಫರ್ಗಳನ್ನ ಅವನೇ ದುಡ್ಡು ತಂದು ಹಾಕೊಂಡಿರ್ತಾನೆ. ಆರನ್ನು ಹೋಯ್ತು ಅಂತ ಕೇಳಿದ್ರೆ ಅಧಿಕಾರಿಗಳು ದೌರ್ಜನ್ಯ ದಬ್ಬಾಳಿಕೆ ಯಾವ ರೀತಿ ಇರುತ್ತೆ ಅಂದ್ರೆ ಡಿಪೋದಲ್ಲಿ ತಗೊಂಡೋಗಾದ್ರೆ ಓಡಿಸೋ ಅಸಡ್ಡೆ. ಆಕ್ಸಿಡೆಂಟ್ ಆದ್ಮೇಲೆ ಇವ್ರದೇ ಆದಂತ ಒಂದು ಕಮಿಟಿ ಮಾಡ್ಕೊಂಡಿದ್ದಾರೆ, ಡ್ರೈವರೇ ಬೇಕಂತಾನೆ ಹೋಗಿ ಗುದ್ಬಿಟ್ಟಿದ್ದಾನೆ ಅಂತಕ್ಕಂಥದ್ದನ್ನ ಅಷ್ಟೇ ತೋರಿಸ್ತಕ್ಕಂಥದ್ದು. ಇವರು ಬ್ರೇಕ್ ಪ್ಯಾಡ್ ಯಾವಾಗ ಹಾಕಿದ್ರು, ಬ್ರೇಕ್ ಸಂಬಂಧಪಟ್ಟಂತ ಐಟಮ್ಸ್ ತರಿಸಿರಲ್ಲ, ಮತ್ತೆ ವಾಹನವನ್ನು ಸುಸ್ಥಿತಿಲಿ ಇಟ್ಟಿರಲ್ಲ. ಇವಾಗ ನಾನು ತಗೊಂಡದ್ದು, ನಾನೊಬ್ಬ ಡ್ರೈವರು, ನಾನು ಇವಾಗ ಗಾಡಿ ರಿಪೇರಿ ಇದೆ ಅಂತ ತಗೊಂಡೋಗಿ ಡಿಪೋ ಒಳಗಡೆ ನಿಲ್ಸಿದ್ರೆ ಮತ್ತೊಬ್ಬ ಡ್ರೈವರ್ ಬಂದಿರ್ತಾನೆ ಡ್ಯೂಟಿಗೆ ಅಂತೇಳಿ, ರಿಪೇರಿ ಮಾಡಿದೀನಿ ತಗೊಂಡು ಹೋಗೋಣಪ್ಪ ಅಂತ ಅವ್ನ ಕೈ ಕೊಟ್ಟು ಕಳಿಸ್ಬಿಡ್ತಾರೆ. ಇವ್ರ ಕೆಲಸ ಏನಿದೆ, ಏನಾದ್ರೂ ಹೋಗಿದ್ರೆ ಅದು ಬಿಡಿ ಭಾಗನ ಸಂಪೂರ್ಣವಾಗಿ ಚೇಂಜ್ ಮಾಡಿ ವಾಹನ ಸುಸ್ಥಿತಿಲಿ ಇದೆಯಾ ಅಂತ ನೋಡ್ಕೊಂಡು ರೂಟಿ ಕಳಿಸ್ಬೇಕು. ಇದನ್ನ ಮಾಡಲ್ಲ. ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಯಾವ್ದೋ ಡ್ರೈವರ್ ಕರೆದು ಅವನಿಗೆ ಕಳಿಸ್ಬಿಡ್ತಕ್ಕಂಥದ್ದು, ಅದು ರೋಡಲ್ಲಿ ಹೋದ್ಮೇಲೆ ಹೆಚ್ಚು ಕಮ್ಮಿ ಆದ್ರೆ ಡ್ರೈವರ್ ತಲೆ ಕಟ್ತಕ್ಕಂಥದ್ದು. ಇವತ್ತಿನವರೆಗೂ ಇಷ್ಟೆಲ್ಲ ಆಕ್ಸಿಡೆಂಟ್ ಪ್ರಕರಣಗಳಾಗಿದ್ರು ಸಹ ಯಾವುದೇ ಒಬ್ಬ ಅಧಿಕಾರಿ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ಆಗಿದೆ ಅಂತಕ್ಕಂಥ ಒಂದೇ ಒಂದು ಮ್ಯಾನೇಜ್ಮೆಂಟ್ ಹೇಳಿ ನನಗೆ. ಸರ್ಕಾರ ಮ್ಯಾನೇಜ್ಮೆಂಟ್ ಎಲ್ಲವೂ ಸಹ ಏನಾಗುತ್ತೆ, ಈ ಬಿಡಿ ಭಾಗದ ಖರೀದಿನಲ್ಲೂ ದುಡ್ಡು ತಿನ್ಬೇಕು, ಬಸ್ ಖರೀದಿನಲ್ಲೂ ದುಡ್ಡು ತಿನ್ಬೇಕು, ಈ ತರ ಸ್ಪೇರ್ ಪಾರ್ಟ್ಸ್ ಅಲ್ಲೂ ದುಡ್ಡು ತಿನ್ಬೇಕು. ಬರೀ ದುಡ್ಡು ತಿಂದು BMTCನ ಬರ್ಬಾದ್ ಮಾಡ್ಬಿಟ್ಟು ಇಟ್ಬಿಟ್ಟಿದ್ದಾರೆ ಇವತ್ತಿಗೆ. ಇಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ JC ರೋಡಲ್ಲಿ, ಎಲ್ಲರೂ ಶಿವಾಜಿನಗರ ಗುಜರಿನಲ್ಲಿ ಅವಿನ ರೋಡಲ್ಲಿ ಸಿಗ್ತಕ್ಕಂಥ ಸ್ಪೇರ್ ಪಾರ್ಟ್ಸ್ ತರ್ತಕ್ಕಂಥದ್ದು, ನಾವು ಹಾಕಿದೀವಿ ಅಂತ ತೋರಿಸ್ತಕ್ಕಂಥದ್ದು. ಆ ಬಸ್ಸು ತಿರ್ಗಾ ಒಂದು ವಾರ 15 ಕೆಟ್ಟಿ ಕೆರೆ ಹಿಡಿದು ರೋಡಲ್ಲಿ ಯಾರ ಮೇಲೆ ಹತ್ತಿ ಆಕ್ಸಿಡೆಂಟ್ ಆದರೆ ಡ್ರೈವರ್ ಕಂಡಕ್ಟರ್ನ ಸಸ್ಪೆಂಡ್ ಮಾಡೋದು, ಅವ್ರ ಮೇಲೆ 1 ಲಕ್ಷ 2 ಲಕ್ಷ ದಂಡ ಹಾಕೋದು. ಈ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋದಕ್ಕೆ ನಿಂತಿದ್ದಾರೆ ಹೊರತು BMTC ಸಂಸ್ಥೆನ ಒಂದು ಸರಿಯಾದಂಥ ರೀತಿಯಲ್ಲಿ ಟ್ರೇಡ್ ಯೂನಿಯನ್ ನಾಯಕರುಗಳ ಜೊತೆ ಕರೆದು ಕೂತು ಇವತ್ತು ಏನಾಗಬೇಕಾಗಿದೆ, ಸರ್ಕಾರ ಯಾವ ರೀತಿಯಲ್ಲಿ ನಮ್ಗೆ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ, ಬಿಡಿ ಭಾಗಗಳನ್ನ ತಂದು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗಿದೆ ನಾವು ಸಂಸ್ಥೆನ ಅಂತಕ್ಕಂಥದ್ದನ್ನ ಕರೆದು ಮಾತಾಡಲ್ಲ. ಉಡಾಪೆ ಇವ್ರಿಗೆಲ್ಲರಿಗೂ ಒಬ್ಬರು ಡ್ರೈವರ್ ಕೊಟ್ಟಿದ್ದಾರೆ, ಆಫೀಸ್ ಕೊಟ್ಟಿದ್ದಾರೆ, AC ಆಫೀಸ್ ಇದೆ, ಕಾರ್ ಇದೆ, ಮನಾಪಲ್ಯ ಖರ್ಚು ಮಾಡ್ಕೊಂಡು ಇವತ್ತು ಎಲ್ಲಾನು ತಂದು ಡ್ರೈವರ್ ಕಂಡಕ್ಟರ್ ತಪ್ಪಾದ್ರೆ ಈಗ BMTC ಆಯ್ತು. ಇದು ಒಂದು ಆಂಗಲ್ ಸರ್, ನಿಮ್ಮ ಆಂಗಲ್ ಓಕೆ, ನಿರ್ವಹಣೆ ಮಾಡ್ತಿಲ್ಲ ಸರ್ಕಾರ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳು ಅಂತ. ಹಾಗಾದ್ರೆ ಡ್ರೈವರು ಕಂಡಕ್ಟರು ಏನು ತಪ್ಪೇ ಮಾಡಿಲ್ದೇನೆ ಆಗಿರುವಂತ ಆಕ್ಸಿಡೆಂಟ್ ಎಷ್ಟಿದೆ ಅವ್ರ ತಪ್ಪಿಂದ? ಸರ್, ನಾನು ಒಪ್ಕೋತೀನಿ ಸರ್, ಇಲ್ಲ ಅಂತ ಹೇಳಲ್ಲ. ಈಗ ನಮ್ಮ ಡ್ರೈವರ್ ಕಂಡಕ್ಟರ್ ಕಡೆಯಿಂದ 1% ತಪ್ಪಾಗ್ಬೋದು ಅಂತಕ್ಕಂಥ ನಾನು ನಿಮ್ಮ ಹತ್ರ ಹೇಳ್ತೀನಿ. ಯಾಕೆ ಅಂತಂತಂದ್ರೆ
ಅವನು ಮೊಬೈಲ್ನೇನೋ ಚಾಲನೆ ಮಾಡ್ಬೇಕಾದ್ರೆ ಇದು ಮಾಡ್ತಾ ಇದ್ದ, ಮತ್ತೊಂದು ಕಡೆ ನೋಡ್ದ, ಮತ್ತೊಬ್ಬ ರ್ಯಾಶ್ ಡ್ರೈವಿಂಗ್ ಮಾಡ್ದ, ಈ ಥರದ್ದೆಲ್ಲ 1% ಇರುತ್ತೆ ಸರ್. ಇವತ್ತು ನೀವು ವಾಹನವನ್ನ ಇವತ್ತು VRL ಇರ್ತಕ್ಕಂಥ ವಾಹನವನ್ನು ತೆಗೆದುಕೊಂಡು ನೋಡಿ, ನಮ್ಮ BMTC ಇರ್ತಕ್ಕಂಥ ವಾಹನವನ್ನು ತೆಗೆದುಕೊಂಡು ನೋಡಿ, ಉದಾಹರಣೆ KSRTC ಇರ್ತಕ್ಕಂಥ ವಾಹನವನ್ನು ತೆಗೆದುಕೊಂಡು ನೋಡಿ. KSRTC ನಲ್ಲಿ ಮಂಗಳೂರಿಂದ ಕೋಲಾರವರೆಗೂ ಹೋಗುವಂತ ಬಸ್ಸನ್ನ ಸುಸ್ಥಿತಿಲಿ ಇಟ್ಟಿರ್ತಾರೆ, ಮಧ್ಯೆ ಎಲ್ಲ ಒಂದ್ ಕಡೆ ಕೆಟ್ಟೋಗುತ್ತೆ, ಯಾವುದೋ ಒಂದು ಬಸ್ಸು. ಆದ್ರೆ BMTC ಇರ್ತಕ್ಕಂಥ 5,000ಕ್ಕೂ ಹೆಚ್ಚು ಬಸ್ಗಳ ಸಂಖ್ಯೆನಲ್ಲಿ ಓಡ್ತಕ್ಕಂಥದ್ದು ಎಷ್ಟು, ಒಂದು ಟ್ರಿಪ್ಪಿಗೆ ಒಂದು ಶಿಫ್ಟಿಗೆ 100ರಿಂದ 130, 140 ಕಿಲೋಮೀಟರ್ ಓಡುತ್ತೆ. ರಾತ್ರಿ ಪಾಳಿ ಬಸ್ಗಳು 270ರಿಂದ 300 ಕಿಲೋಮೀಟರ್ ಒಳಗಡೆ ಬಸ್ಗಳು ಚಲಿಸುತ್ತೆ. ಆ ಬಸ್ಗಳೇ ಕೆಟ್ಟು ನಿಂತೋಗುತ್ತೆ ಅಂತಂದ್ರೆ ನೀವು ಒಂದು ಯೋಚನೆ ಮಾಡಿ, ಆಯ್ತು ಹೌದು ಇವತ್ತು ರೋಡ್ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ, ಒಪ್ಕೊಳ್ಳೋಣ. ನಮ್ಮ ಚಾಲಕರ ಮೇಲೆ ಒತ್ತಡ ಇರತಕ್ಕಂಥ ಕೆಲಸವನ್ನ ಮಾಡಿ 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 ಕೆಲಸ ಮಾಡಿಸ್ತಾ ಇರ್ತಕ್ಕಂಥದ್ದು ಒಂದು. ಎರಡನೇ ಭಾಗವಾಗಿ ನಾನೇನ್ ಹೇಳ್ತೀನಿ, ಸರ್ಕಾರ ರಸ್ತೆಯನ್ನು ಸುಸ್ಥಿತಿಲಿಡಬೇಕಾದ್ರೆ ಸರ್ಕಾರದಂತ ಕರ್ತವ್ಯ, ಆದ್ಯ ಕರ್ತವ್ಯ. ಅದೇ ರೀತಿ ಮ್ಯಾನೇಜ್ಮೆಂಟ್ ಕೆಲಸ ಏನಿರುತ್ತೆ, ಬಸ್ಸನ್ನ ಸುಸ್ಥಿತವಾಗಿ ಇಟ್ಟು ಚಾಲಕರ ಮೇಲೆ ನೀವು ಕ್ರಮ ತೆಗೆದುಕೊಂಡ್ರೆ ನಾನು ಅವಾಗ ಒಪ್ಕೊಳ್ತೀನಿ. ಸರ್ಕಾರ ಮಾಡ್ತಕ್ಕಂಥ ತಪ್ಪನ್ನ ಮತ್ತೆ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ತಪ್ಪನ್ನ ಎಲ್ಲವನ್ನೂ ತಗೊಬಂದು ಚಾಲಕ ನಿರ್ವಾಹಕರ ಮೇಲೆ ಹಾಕಿ ಪದೇ 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 ಚಾಲಕರನ್ನ ಎಷ್ಟು ಬಾರಿ ಸಸ್ಪೆಂಡ್ ಮಾಡ್ತೀರಾ? ನೀವು ಮಾಡ್ತಕ್ಕಂಥ ತಪ್ಪನ್ನ ಒಂದ್ ಕಡೆ ಸಾರ್ವಜನಿಕವಾಗಿ ಬನ್ನಿ, ಒಂದ್ ವೇದಿಕೆಗೆ ಉನ್ನತ ಮಟ್ಟದ ಅಧಿಕಾರಿಗಳು ನಿಮ್ ಟಿವಿ ಬರ್ಬೇಕು, ಡೆಬೇಟಿಗೆ ಸಾರಿಗೆ ಸಚಿವರು ಸಹ ಬರಬೇಕು. ಯಾವ ಮಟ್ಟದಲ್ಲಿ ನೀವು ಬಿಡಿಭಾಗಗಳನ್ನ ಒದಗಿಸ್ತಾ ಇದ್ದೀರಾ? ಇವತ್ತು ಸಾರ್ವಜನಿಕರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇರತಕ್ಕಂಥದ್ದು ಸರ್ಕಾರ ಮತ್ತೆ ಮ್ಯಾನೇಜ್ಮೆಂಟ್, ಚಾಲಕ ನಿರ್ವಾಹಕರಲ್ಲ. ಇದರಲ್ಲಿ ಚಾಲಕ ನಿರ್ವಾಹಕರದ ತಪ್ಪು ಒಂದೇ 1% ಮಾತ್ರ ಇದೆ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳ್ತೀನಿ. 99% ತಪ್ಪು ಸರ್ಕಾರ ನಡೆಸ್ತಾ ಇರ್ತಕ್ಕಂಥದ್ದು ಮತ್ತೆ BMTC ಆಡಳಿತ ಅಧಿಕಾರಿಗಳದೇ ಅಂತಕ್ಕಂಥದ್ದನ್ನು ನೇರವಾಗಿ ಹೇಳ್ತೀನಿ. ಯಾಕಂದ್ರೆ ಇವತ್ತು ನಾವು ಈ ಬೆಂಗಳೂರು ಅಂತ ಮಹಾನಗರದೊಳಗಡೆ 100 ಕಿಲೋಮೀಟರ್ ಗಾಡಿ ಓಡಿಸಿ ಕೆಳಗಡೆ ಇಳಿಷ್ಟು ಆಲ್ರೆಡಿ 8 ಅವರ್ ಡ್ಯೂಟಿ ಮಾಡಿ ಕೆಳಗಡೆ ಸಾಕಾಗಿರುತ್ತೆ. ಲಕ್ಷ ಬಾರಿ ಇದು ಕ್ಲಚ್ ಬದಲಾಯಿಸಬೇಕು, ಗೇರ್ ಬದಲಾಯಿಸಬೇಕು, ಅಕ್ಕಪಕ್ಕದಲ್ಲಿ ಸಾವಿರಾರು ವೆಹಿಕಲ್ಗಳು ಬರ್ತಾ ಇರುತ್ತೆ. ಬಸ್ಸು ಬರ್ತಾ ಇದೆ ಅಂತಕ್ಕಂಥ ಒಂದು ಪರಿಣಾಮ ಇಲ್ಲ. ನಮ್ಮ ಸರ್ ಹೇಳಿದ್ರು ಒಂದು ಮಾತನ್ನ, ಎಲ್ಲಾ ರೋಡ್ ಅನ್ನು ಡೈವರ್ಟ್ ಮಾಡಬೇಕು, ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡಬೇಕು, ಮತ್ತೆ ರಸ್ತೆ ಬದಿಯಲ್ಲಿ ಹಾಕಿರ್ತಕ್ಕಂಥ ವಾಹನವನ್ನ ಎತ್ತಿಸಬೇಕು ಅಂತಕ್ಕಂಥ ಇದೆಲ್ಲ ಮಾಡಬೇಕಾಗಿದೆ ಸರ್ ಸರ್ಕಾರ. ಏಕಾಏಕಿ ನೀವು ಎಲ್ಲದಕ್ಕೂ ತಗೊಬಂದು ಡ್ರೈವರ್ ಹೇಳಿದೆ ದೇವರೇ ಕಾಪಾಡಬೇಕು ಅಂತ ಹೇಳಿದೆ ಸರ್. ದೇವ್ರು ಎಲ್ಲಿಂದ ಬಂದು ಕಾಪಾಡ್ತಾನೆ ಸರ್? ಮತ್ತೆ ಸರ್ಕಾರ ಜನಪ್ರತಿನಿಧಿಗಳು ಏನಕ್ಕೆ ಬೇಕಾಗಿದೆ? ದೇವ್ರು ಬಂದು ಕಾಪಾಡೋದಾಗಿದ್ರೆ 5 ವರ್ಷ ನಾವು ಇವ್ರನ್ನ ಯಾಕೆ ಆಯ್ಕೆ ಮಾಡಿ ಕಳಿಸಬೇಕಾಗಿದೆ ಅಲ್ಲಿಗೆ? ದೇವರೇ ಬಂದು ಮೇಂಟೈನ್ ಮಾಡ್ತಿದ್ರಲ್ವಾ? ಇವತ್ತು BMTC ನಲ್ಲಿ ಅದೇ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ನಮಗೆ ಸಂಬಳ ಜಾಸ್ತಿ ಮಾಡಿ ಅಂತಂದ್ರೆ ಸಂಬಳ ಜಾಸ್ತಿ ಮಾಡ್ದಲ್ಲೇ 4 ವರ್ಷದಿಂದ ಮುಂದೆ ಕೆಳ್ಕೊಂಡು ಹೋಗ್ತಾನೆ ಇದ್ದಾರೆ. ನಾವು ಅದೇ ಸಂಬಳದಲ್ಲಿ ಜೀವನ ಕಟ್ಕೋಬೇಕಾಗಿದೆ. ಈ ಬೆಂಗಳೂರು ಅಂತ ಮಹಾನಗರದೊಳಗಡೆ 25-30 ಸಾವಿರ ಸಂಬಳಕ್ಕೆ ದುಡಿತಾ ಇದೀವಿ. ಇನ್ನು ಕಳೆದ ಬಾರಿ ಸರ್ಕಾರ 15% ಸಂಬಳ ಹೆಚ್ಚಳ ಮಾಡೋಗಿತ್ತು. ಈ ಸರ್ಕಾರದ ವಿರುದ್ಧ 2-3 ಬಾರಿ ಪ್ರತಿಭಟನೆ ಮಾಡಿದೀವಿ. ಇಂದಿಗೂ ಸಹ ಕಣ್ತೆರೆ ನೋಡ್ತಕ್ಕಂಥ ಒಂದು ಸೌಜನ್ಯತೆ ತೋರಿಸಿಲ್ಲ. ಸಾರಿಗೆ ನೌಕರರು ಅಂತಂದ್ರೆ ಒಂಥರ ಮಲತಾಯಿ ಧೋರಣೆ. ನಾವು ಇಂತಿಷ್ಟು ಕಷ್ಟಗಳ ನಡುವೆ ನಾವು ಇವತ್ತು ಬಂದು ಸಾರ್ವಜನಿಕರ ಸೇವೆಯನ್ನ ಮಾಡ್ತಾ ಇದೀವಿ. ಈ ರಾಜ್ಯದಲ್ಲಿ ಇರ್ತಕ್ಕಂಥ 1 ಕೋಟಿ ಜನಕ್ಕೆ ಡೈಲಿ 1-1.5 ಕೋಟಿ ಜನಕ್ಕೆ ಸೇವೆ ಕೊಡ್ತಾ ಇದೀವಿ. ಎಲ್ಲವನ್ನೂ ಮರಿತಾ ಇದೀವಿ. ಇಷ್ಟೆಲ್ಲ ನಮ್ಮ ಮೇಲೆ ಕೇಸು ಪ್ರಕರಣ, ಮತ್ತೊಂದು ಮಗದೊಂದು ಸಸ್ಪೆಂಡ್, ಡಿಸ್ಮಿಸ್ ಎಲ್ಲವನ್ನೂ ಮಾಡಿದ್ರು ಸಹ ನಾವು ಇವತ್ತು ಅವೆಲ್ಲವನ್ನು ನಮ್ಮ ಹೊಟ್ಟೆ ಒಳಗಡೆ ಹಾಕೊಂಡು ಬಂದು ದಿನನಿತ್ಯ 1.5 ಕೋಟಿ ರಾಜ್ಯದ ಜನತೆಗೆ ಸೇವೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ. ಹಿಂಗಿದ್ರು ಸಹ ನಮ್ಮ ಮೇಲೆ ಅವ್ಯವತವಾಗಿ ಬರೀ ಡ್ರೈವರ್ ಕಂಡಕ್ಟರ್ನ ಸಸ್ಪೆಂಡ್ ಮಾಡೋದು ಡಿಸ್ಮಿಸ್ ಮಾಡೋದು. ಯಾವ್ದೇ MD ತಗೊಳ್ಳಿ, ಈ ಹಿಂದೆ ಒಬ್ರು BMTC ಒಬ್ರು MD ಇದ್ರು, ಅವರು ಈ ಮೊಬೈಲ್ ಕೇಸಿಗೆ 15 ದಿನ ಸಸ್ಪೆಂಡ್ ಮಾಡ್ಬಿಡಿ ಅಂತ ಹೇಳಿದ್ರು. ಆಯ್ತಾ ಸರ್? ಮೊಬೈಲ್ ಇಂದ ಎಷ್ಟಾಗಿದೆ ಅಂತಕ್ಕಂಥ ದಯಮಾಡಿ ಯೋಚನೆ ಮಾಡಬೇಕು. ನೀವು ವಾಹನವನ್ನು ಸುಸ್ಥಿತಿಲಿಟ್ಟು ಚಾಲಕರಿಗೂ ಒಂದು ಕಂಡೀಷನ್ ಮಾಡಿ, ಮೊಬೈಲ್ನ ನೀವು ಡ್ಯೂಟಿ ಮುಗಿಯೋವರೆಗೂ ಇಟ್ಕೊಳ್ಳೋದು ಬೇಡ. ಮತ್ತೆ ಇಟ್ಕೊಳ್ಳಲ್ಲ ಮೊಬೈಲಲ್ಲಿ ಸರ್. ಗಾಡಿ ಯಾವ ರೀತಿ ಇದೆ ಬನ್ನಿ ಸರ್ ನನ್ನ ಜೊತೆ, ನೀವು ನಾನು ಕರ್ಕೊಂಡು ಹೋಗ್ತೀನಿ ಒಂದಷ್ಟು ಡಿಪೋಗಳು ಬನ್ನಿ. ಬ್ರೇಕ್ ಇಲ್ಲ, ವೈಫರ್ ಇಲ್ಲ, ಆರನ್ಗಳು ಸರಿ ಇಲ್ಲ, ಮಿರರ್ಗಳು ಸರಿ ಇಲ್ಲ, ಗಾಡಿನೇ ಸೋರ್ತಾ ಇರುತ್ತೆ. ಗಾಡಿ ರಿಪೇರಿ ಮಾಡ್ಸಕ್ಕೆ ಏನಾಗಿದೆ ಸರ್ ಕಷ್ಟ? ಸರ್ಕಾರಕ್ಕೆ ಅದನ್ನು ಕೊಡೋಕೆ ಅನುದಾನ ಇಲ್ಲ. ಓಲಿ ನಮಗೆ ಸಂಬಳ ಕೊಡೋದಕ್ಕಂತೂ ಸರ್ಕಾರ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಕೂತಿದೆ. 15% ಟಿಕೆಟ್ ದರ ಹೆಚ್ಚಳ ಮಾಡ್ಕೊಂಡ್ರು, ಸಾರ್ವಜನಿಕರಿಂದ ವಸೂಲಿ ಮಾಡ್ಕೊಂಡ್ರು, 1 ವರ್ಷದಿಂದ ಬೊಕ್ಕಸ ತುಂಬಿಸ್ಕೊಂಡಿದ್ದಾರೆ. ಪಾಪ ಸರ್ಕಾರ ನಡೆಸಕ್ಕೆ ಕಷ್ಟ ಆಗಿದೆ ಇವತ್ತು ಪಾಪ ಅವರಿಗೆ. ಈ ಕಡೆ ಸಾರ್ವಜನಿಕರಿಂದ ತೆಗೆದುಕೊಂಡು ನಮ್ಮ ಹೊಟ್ಟೆ ಮೇಲೆ ಹೊಡೆದು ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ. ಮಾಡ್ಲಿ, ಒಳ್ಳೇದಾಗ್ಲಿ, ನಾವೇನ್ ಬೇಡ ಅಂತ ಹೇಳಿ. ನಾವು ಇವತ್ತು ಹಸುವಿನಿಂದ ಸಾಯ್ತಾ ಇದೀವಿ. ನಾವು ಇವತ್ತು ಅರೆ ಹೊಟ್ಟೆ ತಿನ್ಕೊಂಡು ಕೆಲಸ ಮಾಡ್ಕೊಂಡು ಅಯ್ಯೋ ಅನ್ಕೊಂಡು ಸಾರ್ವಜನಿಕರಿಂದ ಒದೆ ತಿನ್ಕೊಂಡು ಈ ಶಕ್ತಿ ಯೋಜನೆ ಅಂತ ಯೋಜನೆಯಿಂದ ಸುಮಾರು ಒಂದು 500,000 ಜನ ಮೇಲೆ ಪೊಲೀಸ್ ಕೇಸ್ ಆಗಿದೆ ಡ್ರೈವರ್ ಕಂಡಕ್ಟರ್.